ಅಂತ ಹೀಗಿರೋದ್ರಿಂದ ನಾವು ಯಾವಾಗಲೂ ಕನಿಕರ ಹೆಚ್ಚು ಆಕಳಿಕೆ ಪಡ್ತೀವಿ. ಒಂದು ಆಕ್ಸಿಡೆಂಟ್ ಆದಾಗ ಸೈಕಲ್ ತಪ್ಪು ಮಾಡಿದ್ರೆ ಸಹಿತ ಆ ಸೈಕಲ್ ಅವನ್ನ ಯಾರು ಬೈಯಲ್ಲ, ಕಾರ್ನವನ್ನೇ ಬೈತಾರೆ. ಹಾಗೆ ಇಲ್ಲಿ ಹುಲಿನೇ ನಾವು ಬೈತೀವಿ ಹೊತ್ತು ಪುಣ್ಯಕೋಟಿ ಇಲ್ಲ. ಆದರೆ ಆ ಕಾರಣವೂ ಅವನದೇ ಆದ ಒಂದು ತೊಂದರೆ ಇರ್ತದೆ. ಅವನೇನು ತಪ್ಪಿರ್ಲಿಲ್ಲ ಸಹಿತ ಅವನು ಬಯಸ್ಕೋತಾನೆ. ಹಾಗೆ ಹುಲಿಗೂ ಅದರದ್ದೇ ಆದ ಒಂದು ಸಂಸಾರ, ಒಂದು ಮಗು, ಅದು ಬಾಯಿ ತೆಗೆದು ಹಸಿವೆ ಅಂತ ಇದೆ. ಅದನ್ನು ಕೇವಲ ಗಣೇಶನವರು ಮಾತ್ರ ಅದನ್ನ ಇಮ್ಯಾಜಿನ್ ಮಾಡ್ಬೋದು, ಬರೀಬಹುದು. ಅತ್ಯಂತ ಸುಂದರವಾಗಿದೆ ಗಣೇಶನವರೇ. ಇದು ಅಂತಾರಾಷ್ಟ್ರೀಯ ಮಟ್ಟಕ್ಕೆ ಹೋಗಬೇಕು. ಬರೀ ನಮ್ಮ ಕರ್ನಾಟಕಕ್ಕೆ ಸಿಗ್ತಾ ಇಲ್ಲ, ನಮ್ಮ ದೇಶಕ್ಕೆ ಸಿಗ್ತಾ ಇಲ್ಲ. ಯಾಕೆಂದರೆ ಈ ಧರಣಿ ಇರುವುದೇ ಒಂದು ಸಮತೋಲನದ ಮೇಲೆ. ಆ ಸಮತೋಲನವನ್ನು ನಾವು ತಪ್ಪಿಸಿದ್ರೆ, ಎಂತಹ ಒಂದು ಮೆಸೇಜನ್ನು ಕೊಟ್ಟಿದ್ರೆ, ಆ ಸಮತೋಲನ ನಾವು ತಪ್ಪಿಸ್ಬಿಟ್ರೆ ಅವಾಗ ಈ ಧರಣಿನೇ ಉಳಿಯೋಲ್ಲ, ಈ ಭೂಮಿನೇ ಉಳಿಯೋಲ್ಲ. ಅತಿಯಾದ ಕೊಳ್ಳುವ ಬಾಕತನ, ಅತಿಯಾಗಿ ಸಂಗ್ರಹಿಸಿರುವ ಬುದ್ಧಿತನ, ಅತಿಯಾಗಿ ಒಂದು ನಮಗೆ ಬೇಕಾಗಿರೋದ್ರ ಅದನ್ನು ಇಟ್ಕೊಳ್ಳೋ ಗುಣ ಅದು ಯಾವಾಗಲೂ ಕಡಿಮೆ ಆದಾಗ ಎಲ್ಲೋ ಒಂದು ಸಮಾಧಾನಕ್ಕೆ ಬರುತ್ತೆ ಅಂತ ಈ ಸಂದೇಶವನ್ನು ಮತ್ತು ಹೃದಯ ಸ್ಪರ್ಶಿಯಾಗಿ ಯಾಕೆ ಹುಲಿ ಬೇಟೆ ಆಡ್ತೀನಿ ಅಂತ ಅದರೆಷ್ಟು ಅಸಹಾಯಕತೆ ಇತ್ತು. ತಾಯಿ ಇಲ್ಲದ ಮಗು ತನ್ನ ತಬ್ಬಲಿ ಮಗು ಇದೆ, ಅದಕ್ಕೆ ಹಾಲು ಕುಡಿಯೋಕೆ ಹಾಲಿಲ್ಲ. ಕ್ಯಾರೆಕ್ಟರ್ ಬರೀ ಒಂದೇ ದೃಷ್ಟಿಯಿಂದ ನೋಡ್ಬಾರ್ದು, ಎಲ್ಲ ದೃಷ್ಟಿಯಿಂದನೂ ನೋಡ್ಬೇಕು. ಒಬ್ಬ ಮನುಷ್ಯ ಕೆಟ್ಟ ಅಂದ ತಕ್ಷಣ ಕೆಟ್ಟ ಎಲ್ಲನೂ ಅಲ್ಲ, ಒಬ್ಬ ಮನುಷ್ಯ ಒಳ್ಳೆಯವರು ಅಂದ ತಕ್ಷಣ ಎಲ್ಲ ಒಳ್ಳೆಯವರಲ್ಲ. ಎರಡೂ ದೃಷ್ಟಿ ಇರಬೇಕು ಅಂತ ನನಗೆ ಅನಿಸ್ತು. ಕೊನೆಯ ದೃಶ್ಯ ನೋಡ್ತಾರೆ ಕಣ್ಣಲ್ಲಿ ನೀರು ಬಂದ್ಬಿಡ್ತು. ಎಂದರೆ ಪುಣ್ಯಕೋಟಿ ಮೇಲಿಂದ ಹಾಯುತ್ತೆ ಅಂತ, ಹಾರಿ ಸತ್ತೋಗುತ್ತೆ ಅಂತ. ನಾನೇ ಅಂದ್ಕೊಂಡೆ ಅದಕ್ಕಿಂತ ಮುಂಚೆ ವ್ಯಾಘ್ರನೂ ಹಾರಿ ಸತ್ತೋಯ್ತಲ್ಲ, ನಾವು ಯಾವಾಗ ಪುಣ್ಯಕೋಟಿ ಕಣ್ಣೀರು ಹಾಕ್ಬಿಡ್ತೀವಿ ತಕ್ಷಣ. ಅದಕ್ಕೆ ನಾನು ಗಣೇಶನ ಜೊತೆ ಇದನ್ನು ಮಾತಾಡಿದೆ. ಇದು ನಾನು 2ನೇ ಸತಿ ನೋಡ್ತಿರೋದು. ನಾವು ಯಾಕೆ ಆಕಳಕ್ಕೆ ಅಷ್ಟೊಂದು ಮಹತ್ವ ಕೊಡ್ತೀವಿ ಮತ್ತು ಒಂದು ಹುಡುಗೆ ಕೊಡಲ್ಲ ಅಂತ ಅವ್ರು ಹೇಳಿದ್ರು. ಇದಕ್ಕೆ ಬಹುಶಃ ಒಂದು ನಾವು ಬೆಳೆದು ಬಂದ ರೀತಿ ಇರುತ್ತೆ. ನಮಗೆ ಆಕಳಿಂದ ಹೆಚ್ಚು ಲಾಭ ಇರುತ್ತೆ. ನಮಗೊಂದು ಆಕಳ ಮೇಲೆ ಕರುಣೆ ಹೆಚ್ಚಾಗುತ್ತೆ. ಆಕಳ ಜೊತೆ ನಮ್ಮ ಸಂಪರ್ಕ ಜಾಸ್ತಿ ಇರುತ್ತದೆ. ಆಕಳ ನಾವು ದೇವರಿಂದ ಪೂಜಿಸ್ತೀವಿ. ನಮ್ದು ಯಾವಾಗಲೂ ಏನಿಗೂ ಸಹಿತ ಆಕಳ ಮಾಡ್ತೀವಿ. ಇಬ್ಬರು ಈಕ್ವಲಿ ತ್ಯಾಗ ಮಾಡಿದ್ದಾರೆ. ಇದು ಕೇವಲ ಒಂದು ಕಥೆ ಅಲ್ಲ, ಇದು ತ್ಯಾಗದ ಒಂದು ಚಿತ್ರ ಅಂದ್ರೂ ಸಹಿತ ತಪ್ಪಿಲ್ಲ. ಬಹಳ ಸುಂದರವಾಗಿ ಮಾಡಿದ್ದಾರೆ ಗಣೇಶನವರೇ. ನಿಮಗೆ ಬರೆದಿದ್ದೀರಿ. ನಿಮಗೆ ಒಂದು ನಮ್ಮೆಲ್ಲರ ಪರವಾಗಿ, ನನ್ನ ಪರವಾಗಿ ನಿಮಗೆ ವಿಶೇಷವಾದ ಅಭಿನಂದನೆ ಮತ್ತು ಕೃತಜ್ಞತೆಗಳು. ಇನ್ನೊಂದು ಪಾಠ ನೀವು ತೋರಿಸಿದ್ದೀರಿ ಅಂತ. ಅದೇ ರೀತಿ ಬಾಲು ವೃತ್ತಿಯಿಂದ ಇಂಜಿನಿಯರ್. ಬಹುಶಃ ಇಂಜಿನಿಯರ್ ಬಂದು ಭಾಳ ಕ್ರಿಯೇಟಿವಿಟಿ ಅಂತೀನಿ. ನಮ್ಮ ರಮೇಶ್ ಅರವಿಂದ್ ಅವರು ಇಂಜಿನಿಯರು, ಅದಕ್ಕೆ ಬಾಲು ಅವರು ಇಂಜಿನಿಯರು. ಅದಕ್ಕೆ ಅದನ್ನು ಅವರ ಮನಸ್ಸಲ್ಲಿರುವ ಕಥೆಯನ್ನು ನೀವು ಚಿತ್ರರೂಪಕ್ಕೆ ಇಳಿಸಿದ್ದೀರಿ. ಎಷ್ಟೋ ನನ್ನ ಫ್ರೆಂಡ್ ಗುಂಜನ್ ಅಂತ ಇದ್ದಾರೆ, ದಿಲ್ಲಿಯಿಂದ ಬಂದಿದ್ದಾರೆ, ಅವ್ರು ಕರ್ಕೊಂಡು ಬಂದೆ. ಅವ್ರ ಕಥೆ ಹೇಳಿದ್ದೆ. ಅದರ ನಡುವೆ ಏನೂ ಎಕ್ಸ್ಪ್ಲೈನ್ ಮಾಡಲಿಲ್ಲ. ಅವ್ರ ಕಥೆ ನೋಡಿ ಅವ್ರು ತಿಳ್ಕೊಳ್ಳಿ ಅಂತ ನಾನು ಕೊನೆ ಕೇಳಿದೆ. ನಿಮಗೆ ಕನ್ನಡ ಭಾಷೆ ಬರೋಲ್ಲ, ನಿಮ್ಗೆ ಅರ್ಥ ಆಯ್ತಾ? ಅವ್ರು ಹೇಳಿದ್ರು ಇಷ್ಟು ಚೆನ್ನಾಗಿ ಚಿತ್ರೀಕರಣ ಆಗಿದೆ, ಆ ಥರ ಅನಿಮೇಷನ್ ಆಗಿದೆ. ಅದು ನೋಡಿದಾಗಲೇ ನಮಗೆ ಯಾವ ಭಾಷೆನೇ ಬೇಕಾಗಿಲ್ಲ, ಅದು ನಮಗೆ ಹೃದಯಕ್ಕೆ ತಟ್ಟುತ್ತೆ. ಅದು ಒಂದು ಅಭಿನಂದನೆ. ಕಲೆಗೆ ಭಾಷೆಯ ಬಂಧನ ಇಲ್ಲ, ಕಲೆಗೆ ಭಾಷೆಯ ಬಂಧನ, ನಾಟಕೀಯತೆಯನ್ನು ಇರಬೇಕಾಗೋಲ್ಲ. ಹೃದಯ ಸ್ಪರ್ಶಿಯಾಗುವ ಈ ಘಟನೆಯನ್ನು ಅಷ್ಟೇ ಹೃದಯ ಸ್ಪರ್ಶವಾಗಿ ನೀವು ಬರೆದನ್ನು ನೀವು ಅಷ್ಟು ಚೆನ್ನಾಗಿ ಮಾಡಿದಿರಿ. ನಿಮಗೆ ನನ್ನ ಪರವಾಗಿ ಮತ್ತು ನಮ್ಮೆಲ್ಲರೂ ಎಲ್ಲ ಕಲಾಪ್ರಿಯರ ಪರವಾಗಿ ವಿಶೇಷವಾದ ಅಭಿನಂದನೆ. ನೀವು ಇನ್ನೂ ಚಿಕ್ಕವರಿದ್ದೀರಿ, ಇನ್ನೂ ಹೆಚ್ಚು ಈ ಥರ ಚಿತ್ರ ಮಾಡಿರಿ, ಇನ್ನೂ ಎತ್ತರಕ್ಕೆ ಬೆಳೆಯಿರಿ, ಕರ್ನಾಟಕದ ಕೀರ್ತಿಯನ್ನು ಮುಂದೆ ಹಬ್ಬಿಸ್ರಿ, ಅಂತಾರಾಷ್ಟ್ರೀಯ ವಲಯದಲ್ಲಿ ನೀವು ಮುಂದೆ ಹೋಗಲಿ. ಇದನ್ನು ಇಂಗ್ಲೀಷ್ನಲ್ಲಿ ಖಂಡಿತ ಮಾಡಬೇಕು ಮತ್ತು ಜಗತ್ತಿನ ಅನೇಕ ಭಾಷೆಯಲ್ಲಿ ಆಗಬೇಕು ಅಂತ ನಾನು ಬಯಸ್ತೀನಿ. ಇದು ಯೂನಿವರ್ಸಲ್ ಟ್ರೂತ್, ಜಗತ್ತಿನಲ್ಲಿರುವ ಯೂನಿವರ್ಸಲ್ ಟ್ರೂತ್ ಇದೆ. ಅದಕ್ಕೆ ಎಲ್ಲರಿಗೂ ನಿಮ್ಮ ತಂಡದವರಿಗೆ ಧನ್ಯವಾದ, ಗಣೇಶನವರಿಗೆ ವಿಶೇಷವಾದ ಧನ್ಯವಾದ. ಜೈ ಹಿಂದ್, ಜೈ ಕರ್ನಾಟಕ. ನಮಸ್ಕಾರ. ಈ ಹಿಂದೆ ಒಂದು ರೋಡು, ಅದರ ಹಿಂದೆ ಒಂದು ರೋಡು. ಅಲ್ಲಿ ನಾನು ಓದಿದ ಸ್ಕೂಲು ಕುಮಾರನ್ ಸ್ಕೂಲ್ ಅಂತ. ಆ ಸ್ಕೂಲ್ ಪ್ರಿನ್ಸಿಪಲ್ ರೂಮಲ್ಲಿ ಒಂದು ಪೇಂಟಿಂಗ್, ಒಂದು ಪಿಂಕ್ ಸ್ಯಾರಿ, ದಿವ್ಯವಾಗಿ ನತ್ತಿರುವಂಥ ಒಂದು ಹೆಣ್ಮಗಳು, ಅವ್ರ ಕೈಯಲ್ಲಿ ಒಂದು ಹಣತೆ ಉರಿತಾ ಇದೆ. ಲೇಡಿ ವಿತ್ ದ ಲ್ಯಾಂಪ್ ಅಂತ ಮೇಲ್ ಬರೆದಿರುತ್ತೆ, ಕೆಳಗೆ ಲೀಡ್ ಅ ಕೈಂಡ್ಲಿ ಲೈಟ್ ಅಂತ ಇತ್ತು. ನಾನು ಸುಧಾಮೂರ್ತಿ ಮೇಡಮ್ನ ನೋಡಿದಾಗೆಲ್ಲ ಅದೇ ನೆನಪಾಗುತ್ತೆ, ದ ಲೇಡಿ ವಿತ್ ದ ಲ್ಯಾಂಪ್ ಅಂತ. ಬೆಳಕನ್ನ ಅವರ ಬರವಣಿಗೆ ಮೂಲಕ, ಅವರು ಯೋಚಿಸುವಂತ ರೀತಿಯ ಮೂಲಕ, ಅವರ ಚಾರಿಟಿಯ ಮೂಲಕ ಚೆಲ್ತಿರುವಂತಹ ಸುಧಾಮೂರ್ತಿ ಅವರಿಗೆ ಧನ್ಯವಾದಗಳು ಫಾರ್
ರಿಲೀಸಿಂಗ್ ಪುಣ್ಯಕೋಟಿ ಅಂಡ್ ಶತಕರುಣಿ. ಅದೇ ಲೇಡಿ ವಿತ್ ಲ್ಯಾಂಪ್ ಅನ್ನ ಕೆ ಎನ್ ಗಣೇಶಯ್ಯ ಅವರು ಹೇಗೆ ವಿವರಿಸ್ತಾರೆ ಅಂತ ಯೋಚನೆ ಮಾಡಿ. ಲೈಟ್ ಟ್ರಾವೆಲ್ಸ್ at 3 lakh kilometers per second. ಆ ತರ ಪ್ರಯಾಣಿಸುವಂತ ಬೆಳಕು, ನೀವು ಆ ಲೇಡಿ ವಿತ್ ಲ್ಯಾಂಪ್ ಅಂತ ಹೇಳ್ತಿರಲ್ಲ, ಅದೇ ಪೇಂಟಿಂಗ್ ಎಲ್ಲರೂ ಅನ್ಕೊಂಡಿದ್ದಾರೆ ಅದು ರವಿವರ್ಮ ಮಾಡಿರೋದು ಅಂತ. ಅವ್ರು ಮಾಡಿರೋದಲ್ಲ, ಅದನ್ನ ಮಾಡಿರೋದು ಯಾರು ಅಂತ ವಿವರಣೆ ಹೇಳ್ತಾರೆ, ಒಂದು ಹಿಸ್ಟಾರಿಕಲ್ ಫ್ಯಾಕ್ಟ್ ಕೊಡ್ತಾರೆ. ನಂತರ ಹಣತೆ ಇಟ್ಟಾಗ ಏನಾಗುತ್ತೆ ಹೇಳಿ, ಕತ್ತಲೆ ನಿವಾರಣೆ ಆಗುತ್ತೆ. ಕಾರಣ ಏನು? ಆ ಒಂದು ನಿಮಿಷ ಹೊಸ ಡಾಟಾ ಸಿಗುತ್ತೆ ನಿಮ್ ಕಣ್ಣಿಗೆ ಅಂತ ಇನ್ನೊಂದು ಇನ್ಸೈಟ್ ಕೊಡ್ತಾರೆ. ಈ ತರ ಕೆ ಎನ್ ಗಣೇಶಯ್ಯ ಅವರು ಒಂದು ಸೈನ್ಸ್ ಅನ್ನ ಹಿಸ್ಟ್ರಿ ಜೊತೆ ಮಿಕ್ಸ್ ಮಾಡಿ, ಫಿಲಾಸಫಿ ಜೊತೆ ಮಿಕ್ಸ್ ಮಾಡಿ ನಮಗೆ 22-23 ದಶಕದಿಂದ he has served such interesting stories to us ಅಂತ ವಿಶೇಷವಾದಂತ ಮೈಂಡ್ ಅಂದ್ರೆ ಕೆ ಎನ್ ಗಣೇಶಯ್ಯ ಅವರು. ಅವರ ಇಟ್ಸ್ ಅ ಫ್ಯಾಬ್ಯುಲಸ್ ಹಿಸ್ಟ್ರಿ, ಒಂದ್ ಕಡೆ ಫಿಲಾಸಫಿ, ಒಂದ್ ಕಡೆ ಸೈನ್ಸ್, ಈ ಕಡೆ ಇಕಾಲಜಿ, ಎಲ್ಲವೂ ಇಂಟರ್ಸೆಕ್ಟ್ ಮಾಡಿ ಅದನ್ನ ಸ್ವಾರಸ್ಯಕರವಾಗಿ ಒಬ್ಬ ಓದುಗನಿಗೆ ತಿಳಿಸೋದಿದೆಯಲ್ಲ, ಅದು ಗಣೇಶಯ್ಯ ಅವರ ಸ್ಟ್ರೆಂತ್. ನಾನು ಅವರ ಕನಕಧಾರೆ, ನಾವು ಕನಕ ಮುಸುಕು ಅಂತ ಅವ್ರು ಬಂದಿದ್ರು, ಕರಿಸಿರಿಯಾನ ಎರಡನ್ನೂ ಮಿಕ್ಸ್ ಮಾಡಿ ಒಂದು ಸ್ಕ್ರೀನ್ ಪ್ಲೇ ಮಾಡಿ ಹಲವು ವರ್ಷ ಅದನ್ನ ಚಿತ್ರ ಮಾಡಬೇಕು ಅಂತ ಕಾಯ್ತಾ ಇದ್ದೀನಿ. ಹಿ ನೋಸ್ ದಟ್. ಹಾಗಾಗಿ ಗಣೇಶ್ ಅವರು ಬಹಳ ವರ್ಷಗಳಿಂದ ನನಗೆ ಗೊತ್ತು ಅವರ ಈ ಹೊಸ ಪ್ರಯತ್ನ ಇಟ್ಸ್ ವೆರಿ ನ್ಯಾಚುರಲ್, ಅವ್ರ ಮೈಂಡ್ ಇದ್ದದ್ದೇ ಬರಬೇಕು ಅಂತ. ಈ ತರ ಒಂದು ಕೃತಿಯನ್ನ ನೀವು ಹೇಗೆ ಅನಲೈಸ್ ಮಾಡ್ತೀರಿ? 3 ಬೇರೆ ಬೇರೆ ಲೆವೆಲ್ ಅಲ್ಲಿ ಇದನ್ನ ಅನಲೈಸ್ ಮಾಡಬಹುದು. ಒಂದು, ಇದನ್ನ ಮಾಡಿದವ್ರು ಯಾರು ಅಂತಾನೆ ಗೊತ್ತಿಕೊಳ್ಳೋಣ. ನೀವು ಯಾವುದೋ ಚೈನೀಸ್ ಫಿಲ್ಮ್ ನೋಡ್ತೀರಾ, ಕೊರಿಯನ್ ಫಿಲ್ಮ್ ನೋಡ್ತೀರಾ, ಅದರ ಡೈರೆಕ್ಟರ್ ಯಾರು ಏನು ಗೊತ್ತಿಲ್ಲ, ಬರೀ ಆ ಪ್ರಾಡಕ್ಟ್ ನ ಬೇಸ್ ಮಾಡಿ ಒಂದು ರಿವ್ಯೂ ಇರುತ್ತೆ, ಅದು ಫಸ್ಟ್ ಲೆವೆಲ್ ಆಫ್ ರಿವ್ಯೂ ಹೇಳ್ತಾರೆ. ಆತರ ಬರೀ ಆಬ್ಜೆಕ್ಟಿವ್ ಆಗಿ ನೋಡಿದಾಗ ಏನ್ ಅಮೇಜಿಂಗ್ ಸರ್ ಇದು. ಇದನ್ನ ಅನಿಮೇಷನ್ ಮಾಡಿರೋರು ಬಾಲು ಅಂಡ್ ಯುವರ್ ಟೀಮ್, ಮ್ಯೂಸಿಕ್ ಕೊಟ್ಟಿರೋರು, ಆ ಗಾಯಕರು, ಎಡಿಟಿಂಗ್ ಮಾಡಿರೋರು, ಆಲ್ ಆಫ್ ಯು ಎಕ್ಸ್ಟ್ರಾರ್ಡನರಿ ವರ್ಕ್ ಬಾಸ್. ಯಾರ ಯು ಮ್ಯಾನ್ ಬಾಲು ಅಲ್ಲಿದ್ದಾರೆ, ಕೈ ತೋರಿಸ್. ಓಕೆ, ಅಂದ್ರೆ ಸಣ್ಣ ಸಣ್ಣ ವಿಷಯಗಳು, ಆ ಹಸು ಬಾಯಿಂದ ಎಲ್ಲೋ ಜೋರು ಸುರಿತಾ ಇರ್ಬೋದು, ಆ ಹುಲಿ, ಆ ಮರಿ ರೀ, ಒಂದು ಹಸು ಬೆನ್ನಿನ ಮೇಲೆ ಒಂದು ಹುಲಿ ಮರಿ, ಆ ವಿಜುವಲ್ ನನಗೆ ಎಷ್ಟು 10ನೇ ವರ್ಷದಿಂದ ಫಿಲ್ಮ್ ನೋಡ್ಕೊಂಡ್ ಬರ್ತಾ ಇದ್ದೀನಿ, ಇವತ್ತವರೆಗೂ ಆ ಥರ ಒಂದು ಬ್ಯೂಟಿಫುಲ್ ಫ್ರೇಮ್ ನೋಡೇ ಇಲ್ಲಪ್ಪ. ಆ ವಿಜುವಲೇ ನೋಡಿಲ್ಲ ನಾನು. ಒಂದು ಹಸು ಬೆನ್ನಲ್ಲಿ ಒಂದು ಹುಲಿ ಮರಿ ಕೂತಿರೋದು ನಾನು ನೋಡೇ ಇಲ್ಲ. ವಾಟ್ ಅನ್ ಇಮ್ಯಾಜಿನೇಷನ್ ಅಪ್ಪ, ಅಮೇಜಿಂಗ್ ಟು ದ ಎಂಟೈರ್ ಟೀಮ್, ಫಸ್ಟ್ ಲೆವೆಲ್. ಒಂದು ಅನಿಮೇಷನ್ ಫಿಲ್ಮ್ ಯಾಕೆ ಇಷ್ಟ ಆಯ್ತು ನಿಮಗೆ? ಫೈಂಡಿಂಗ್ ನೀಮೋ ಏನು, ಅದು ಮೀನ್ ಕತೆನಾ? ಟಾಯ್ ಸ್ಟೋರಿ ಏನು, ಅದೇನು ಗೊಂಬೆ ಕತೆನಾ? ಅಲ್ಲ, ಅದರ ಹಿಂದೆ ಒಂದು ಯೂನಿವರ್ಸಲ್ ಇಮೋಷನ್ ಇರುತ್ತೆ. ಇದು ಬಂದು ಒಂದು ಹುಲಿ ಕತೆ, ಒಂದು ಹಸು ಕತೆ ಅಲ್ಲ, ಅದು ಒಂದು ತಾಯಿಯ ಕತೆ, ಒಂದು ತಂದೆಯ ಕತೆ. ಯಾಕೆ ಕನೆಕ್ಟ್ ಆಗುತ್ತೆ ಅಂದ್ರೆ ಒಂದು ಯೂನಿವರ್ಸಲ್ ಇಮೋಷನ್ ಇರಬೇಕು ಅನಿಮೇಷನ್ ಅಲ್ಲಿ, ಅದರಲ್ಲಿ ನೀವು ಗೆದ್ದಿದ್ದೀರಾ. ಎರಡನೇದು, ಯಾವುದೇ ಚಿತ್ರ ಹಿಟ್ ಆಗಕ್ಕೆ ನಮ್ಮ ಮನಸ್ಸಲ್ಲಿ ಉಳಿಯೋ ಕಾರಣ ಏನಾಗುತ್ತೆ ಅಂದ್ರೆ, ಅದು ಬರೀ ಕೊನೆ ಕ್ಲೈಮ್ಯಾಕ್ಸ್ ಅಲ್ಲಿ 100 ಜನ ಹೀರೋ ಹೊಡೆದ ಅದೆಲ್ಲ ಪಾಯಿಂಟ್, ಅದು ಕ್ಲೈಮ್ಯಾಕ್ಸ್ ಅಲ್ವೇ ಇಲ್ಲ. ಇದ್ರ ಕ್ಲೈಮ್ಯಾಕ್ಸ್ ಏನು? ಟೈಗರ್ ಹೇಳ್ತು, ಐ ವಾಂಟ್ ಯು, ಐ ವಾಂಟ್ ಯುವರ್ ಬ್ಲಡ್, ಐ ವಾಂಟ್ ಯುವರ್, ನೀ ನನ್ನ ಬೇಟೆ ಅಂತ ಶುರು ಮಾಡಿದಂತ ಹುಲಿ ಯು ಆರ್ ಮೈ ಸಿಸ್ಟರ್ ಅಂತ ಕೊನೆಗೆ ಹೇಳುತ್ತೆ. ಬೇಟೆಯಲ್ಲಿ ಶುರುವಾದಂತ ಒಂದು ಮನಸ್ಸು, ಇದು ನನ್ನ ಅಕ್ಕ, ಇದು ನನ್ನ ತಂಗಿ, ಇದು ನನ್ನ ಸಹೋದರಿ ಅಂತ ಒಪ್ಕೊಳ್ಳುತ್ತಲ್ಲ, ಆ ಮಾರಲ್ ಟ್ರಾನ್ಸ್ಫಾರ್ಮೇಶನ್ ಇದ್ರೆ ಮಾತ್ರ ಒಂದು ಒಳ್ಳೆ ಕಥೆ ಆಗುತ್ತೆ. ಅದನ್ನ ಬಹಳ ಸ್ಪಷ್ಟವಾಗಿ ಸೆರೆ ಹಿಡಿದಿದ್ರಿ, ಕಂಗ್ರಾಟ್ಸ್ ಆನ್ ದಟ್. ಎರಡನೇ ಲೆವೆಲ್ ಆಫ್ ರಿವ್ಯೂ ಯಾವಾಗ ನೋಡ್ತೀವಿ? ಈ ಚಿತ್ರದ ಹಿಂದೆ ಇರುವಂತ ವ್ಯಕ್ತಿಗಳು ಯಾರು? ಓ, ಇದು ಕೆ ಎನ್ ಗಣೇಶಯ್ಯ ಅವರು ಬರೆದಿರೋದು. ದೆನ್ ನಮ್ಮ ವ್ಯೂ ಪಾಯಿಂಟ್ ಚೇಂಜ್ ಆಗ್ಬಿಡುತ್ತೆ. ಯಾರವರು? ಎಂತ 350 and odd ಪಬ್ಲಿಕೇಶನ್ಸ್ ಇದ್ದಾರೆ ಅವ್ರ ಹೆಸರಲ್ಲಿ. ಅಗ್ರಿಕಲ್ಚರ್ ಇದೆ, ಸೈಂಟಿಫಿಕ್ ಪೇಪರ್ಸ್ ಇದೆ, ನಾವೆಲ್ಸ್ ಇದೆ, ಡ್ರಾಮಾಸ್ ಇದೆ, ಪಾಡ್ಕಾಸ್ಟ್ ಇದೆ. ಒಂದು ದೊಡ್ಡ ಸ್ಪೆಕ್ಟ್ರಮ್ ಆಫ್ ಎಕ್ಸ್ಟ್ರಾರ್ಡಿನರಿ ವರ್ಕ್ ಮಾಡಿರುವಂತ ವ್ಯಕ್ತಿ, ಅವ್ರ ಮೂಲಕ ಬಂದಿರುವಂತ ಕತೆ ಇದು. ಏನ್ ಕತೆ?
ನಾನು ಹೇಳೋದಲ್ಲ ಲೇಡಿ ವಿತ್ ದ ಲ್ಯಾಂಪ್, ದಟ್ ಇಸ್ ಮೈ ಪರ್ಸನಲ್ ಮೆಮರಿ, ನನ್ನ ವೈಯಕ್ತಿಕ ನೆನಪು, ನನಗೆ ಮಾತ್ರ ಗೊತ್ತಿರೋದು. ಬಟ್ ಪುಣ್ಯಕೋಟಿ ಇದೆಯಲ್ಲ, ಅದು ಕಲೆಕ್ಟಿವ್ ಮೆಮರಿ. ಅದು ಕರ್ನಾಟಕದ ಪ್ರತಿಯೊಬ್ಬರಿಗೂ ಗೊತ್ತಿರುವಂತಹ ವಿಷಯ, ಕತೆ, ಸಾಮೂಹಿಕ ನೆನಪಲ್ಲಿ ಇರುವಂತಹ ಒಂದು ಘಟನೆಯನ್ನ ತಗೊಂಡು, ಅದಷ್ಟೇ ಅಲ್ಲ ಅದರ ಹಿಂದೆ ಇನ್ನೊಂದು ಕತೆ ಇದೆ ಅಂತ ಹೇಳಕ್ಕೆ ಅದಕ್ಕೊಂದು ವಿಶೇಷವಾದ ಮನಸ್ಸು ಬೇಕು, ಧೈರ್ಯ ಬೇಕು. ಅದನ್ನ ಗಣೇಶ್ ಅವರು ಮಾಡಿದ್ದಾರೆ. ಹಿಯರ್ you have Punyakoti, but there is a prequel and there is a sequel attached to the original classic. Japanese ಅಲ್ಲಿ they say 5 whys ಅಂತ. ಅಂದ್ರೆ ಒಬ್ಬ ಲೇಟಾಗಿ ಬಂದ ಆಫೀಸ್ಗೆ, ಅವನು ಸುಮ್ಮನೆ ಬೈತೆ, ಯಾಕೆ ಲೇಟಾಗಿ ಬಂದ್ಯಾ ತಡೀತೀನ ಅಂತ ಬೈತೀವಲ್ಲ, ಆಗ ಮಾಡಬೇಡಿ. 5 ಪ್ರಶ್ನೆ ಕೇಳಿ. ಯಾಕಪ್ಪ ಲೇಟಾಗಿ ಬಂದೆ? ಸರ್ ಫಸ್ಟ್ ಬಸ್ ಮಿಸ್ ಆಗೋಯ್ತು ಸರ್. ಯಾಕಪ್ಪ ಫಸ್ಟ್ ಬಸ್ ಮಿಸ್ ಆಯಿತು? ಸರ್ ಮನೆಯಿಂದ ಹೊರಟಿದ್ದೆ ಲೇಟ್ ಸರ್. ಯಾಕಪ್ಪ ಮನೆಯಿಂದ ಹೊರಟಿ ಲೇಟು? ನೈಟ್ ಮಲಗಿದ್ದು ಲೇಟ್ ಆಗೋಯ್ತು ಸರ್. ಯಾಕಪ್ಪ ನೈಟ್ ಲೇಟಾಗಿ ಮಲಗಿದೆ? ನಿನ್ನೆ ಅಮ್ಮ ತೀರೋದ್ರು ಸರ್, ಆ ಕಾರ್ಯ ಎಲ್ಲ ಮುಗಿಸೋಕ್ಕೆ ಲೇಟ್ ಆಗೋಯ್ತು ಸರ್ ಅಂತ ಅವ್ನು ಹೇಳ್ದ. ಅಂದರೆ ನಿಮ್ಮ ಹೇಗೆ ಚೇಂಜ್ ಆಗುತ್ತೆ ನೋಡಿ. ಅದನ್ನ ಹೇಳ್ತಾರೆ. ಒಂದು ಪ್ರಶ್ನೆ ಹಿಂದೆ ಕೇಳಿ ಸರ್, ಈ ಕತೆ ಹೀಗಾಯ್ತಲ್ಲ ಅದ್ರ ಹಿಂದೆ ಏನಾಯ್ತು ಅಂತ ಕೇಳಿ ಅಂತ ಹೇಳ್ತಾರೆ. ಅದನ್ನೇ ಅವ್ರು ಮಾಡಿರೋದು. ಆ ಒಂದು ಪ್ರಶ್ನೆ ಕೇಳಿದ್ರು, ಆ ಹುಲಿ ಹಾರ್ತಲ್ಲ ಅದರ ಕತೆ ಏನು ಅಂತ ಕೇಳಿದ್ರ ರಿಸಲ್ಟೇ ಈ ಅದ್ಭುತವಾದಂತ ಕಾವ್ಯ. ಆ ಮೈಂಡ್ ನ ಡೆವಲಪ್ ಮಾಡ್ಕೊಳ್ಳೋದು. 3ನೇ ಲೆವೆಲ್ ಆಫ್ ರಿವ್ಯೂ ಈ ಸಿನಿಮಾ ಇದೆಲ್ಲವನ್ನು ದಾಟಿ ಓವರ್ ಆಲ್ ಕಮ್ಯುನಿಟಿಗೆ, ಓವರ್ ಆಲ್ ನಮ್ಮ ಥಿಂಕಿಂಗ್ಗೆ, ಓವರ್ ಆಲ್ ಪ್ರಪಂಚಕ್ಕೆ ಇದರ ಕಾಂಟ್ರಿಬ್ಯೂಷನ್ ಏನು ಅಂತ ಅದು ಅಲ್ಲಿ ಒಂದು ಕ್ಲಾಸಿಕ್ ಅಂತ ಡಿಸೈಡ್ ಆಗುತ್ತೆ. ಯಾವುದು ಕ್ಲಾಸಿಕ್ಕು? ಹ್ಯಾಮ್ಲೆಟ್, ಒಥೆಲೋ. ಅದು ಬರೆದಂತ ಪ್ರಪಂಚ ಮುಗಿದೋಗಿದೆ, 200 ವರ್ಷಗಳಾಗಿದೆ. ಈಗಲೂ ಅವ್ರು ಹೇಳಿದಂತ ವಿಷಯ ಸತ್ಯ ಅಂತ ಹೇಳ್ತೀವಲ್ಲ, ಅದು ಕ್ಲಾಸಿಕ್. ಇದು ಯಾಕೆ ಕ್ಲಾಸಿಕ್ ಆಗುತ್ತೆ ಅಂದ್ರೆ 100 ವರ್ಷ ಆದ್ಮೇಲೆ ಈ ಆರ್ಗ್ಯುಮೆಂಟ್ ಇಟ್ ವಿಲ್ ಕಂಟಿನ್ಯೂ. ಇದು ಮೇನ್ ಕಾಂಟ್ರಿಬ್ಯೂಷನ್. ಇಲ್ಲಿ ಆಗಿದ್ದೇನು ಸರ್? ಆ ಟೈಗರ್ ಬಂತಲ್ಲ, ನಾನು ಹೋಗ್ತೀನಪ್ಪ ವಾಪಸ್ ಬರ್ತೀನಿ ಅಂತ ಹೇಳಿದಾಗ ಅದು ನಂಬ್ತು, ಸರಿ ಹೊರಡ್ ಬಾ ಅಂತ. ಅದು ಹೋಯ್ತಲ್ಲ ಹಸು, ಅದು ಕೊಟ್ಟು ಮಾತ್ರ ಉಳಿಸ್ಕೋಬೇಕು ಅಂತ ವಾಪಸ್ ಬಂತು. ನಾನ್ಯಾಕೆ ವಾಪಸ್ ಬರ್ಬೇಕು? ಕೊಟ್ಟು ಮಾತನ್ನ ಉಳಿಸ್ಕೋಬೇಕು ಅಂತ. ಯಾರು ಹೇಳಿದ್ರು ಅವ್ರಿಗೆ? ರಾಜರ ಆಜ್ಞೆ ಇತ್ತೇನು? ದೇವರ ಆಜ್ಞೆ ಇತ್ತಾ? ಅವ್ರಿಗೆ ಅನಿಸಿದ್ದು. ದಿಸ್ ಇಸ್ ದ ಮೋಸ್ಟ್ ಇಂಪಾರ್ಟೆಂಟ್ ಪಾಯಿಂಟ್. ನಿಮಗನ್ನಿಸ್ಬೇಕು ಸರ್, ಯಾರೋ ಹೇಳಿದ್ರು ಇನ್ನೇನು ಹೇಳಲ್ಲ. ಒಬ್ಬ ಗ್ರೇಟ್ ವ್ಯಕ್ತಿಯನ್ನ ನೋಡಿ, ಅವನ ಮಾತನ್ನ ನೋಡಿ ನಾವು ಬದಲಾಗ್ತೀವಲ್ಲ, ದಟ್ ಈಸ್ ದ ಅಲ್ಟಿಮೇಟ್ ಟ್ರಾನ್ಸ್ಫರ್ಮೇಶನ್. ಯಾರು ಫೋರ್ಸ್ ಮಾಡಿದ್ದಲ್ಲ. ಈ ಹುಲಿಯ ನಡವಳಿಕೆ ನೋಡಿ ಹಸುವಿನ ನಡವಳಿಕೆ ನೋಡಿ ಹುಲಿ ಬದಲಾಯ್ತಲ್ಲ, ಹುಲಿಯ ನಡವಳಿಕೆ ನೋಡಿ ಹಸು ಆ ಕೇವಲ್ ಬಂತಲ್ಲ, ಆ ತರ ಒಬ್ಬರ ನೇಚರ್ ಅನ್ನ ನೋಡಿ, ಒಬ್ಬರ ಸ್ವಭಾವವನ್ನು ನೋಡಿ ಇನ್ನೊಬ್ಬರು ಸ್ಫೂರ್ತಿ ತಗೊಂಡು ಅವರು ಶ್ರೇಷ್ಠವಾಗ್ತಾರಲ್ಲ, ಅದು ದಟ್ ಇಸ್ ದ ಮಾರ್ಕ್ ಆಫ್ ಅ ಟ್ರೂ ಕ್ಲಾಸಿಕ್. ಅದು ಈ ಚಿತ್ರದಿಂದ ಆಗುತ್ತೆ. ದಟ್ಸ್ ಅ ಮೋಸ್ಟ್ ಬ್ಯೂಟಿಫುಲ್ ಥಿಂಗ್. ಇದೆಲ್ಲದಕ್ಕೂ ಬೇಸ್ ಏನು? ಮನಸ್ಸಾಕ್ಷಿಗೆ ಇಬ್ರು ಮರ್ಯಾದೆ ಕೊಟ್ಟರು. ನನಗೆ ಬೇರೆ ಜವಾಬ್ದಾರಿಗಳಿದೆ, ಆದರೆ ನನ್ನ ಕರ್ತವ್ಯ ಏನು? ಇದರಿಂದ ಹಲವು ಪ್ರಶ್ನೆಗಳು ಹೇಳುತ್ತೆ. ಹುಲಿ ಮಾಡಿದ್ ಸರಿನಾ? ಹಸು ಮಾಡಿದ್ ಸರಿನಾ? ಅಲ್ಲೊಂದು ಕರು ಇದೆಯಲ್ಲ, ಅದರ ಗತಿ? ಈ ತರ ಪ್ರಶ್ನೆಗಳು ಶುರುವಾಗುತ್ತೆ. ದಟ್ ಇಸ್ ವಾಟ್ ವಿಲ್ ಕೀಪ್ ದ ಆರ್ಗ್ಯುಮೆಂಟ್ ಗೋಯಿಂಗ್. ಹಾಗಾಗಿ ಇದೊಂದು ಆಲ್ಮೋಸ್ಟ್ ಗ್ರೀಕ್ ಟ್ರಾಜಿಡಿಗೆ ಇರುವಂತ ಒಂದು ದುರಂತವನ್ನ ಈ ತರ ಒಂದು ಸಣ್ಣ ಕತೆಗೆ ಗಣೇಶ್ ಅವರು ತಂದಿದ್ದಾರೆ. ಇದು ಬಹಳ 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 ವಿಶೇಷವಾದ ಪ್ರಯತ್ನ ಸರ್. ಫಾರ್ ಆಸ್ಪೆಕ್ಟ್ಸ್ ಐ ವಿಶ್ ದಿ ಹೋಲ್ ಟೀಮ್ ಅಂಡ್ ಪರ್ಟಿಕ್ಯುಲರ್ಲಿ KN Ganesh ಅವರು ವೆರಿ ವೆರಿ ಹಾರ್ಟ್ಫುಲ್ ಕಂಗ್ರಾಚುಲೇಷನ್ಸ್. ಥ್ಯಾಂಕ್ ಯು. ಎಲ್ರಿಗೂ ನಮಸ್ಕಾರ. ಇದು ತುಂಬ ಒಂದು ಎಕ್ಸೈಟಿಂಗ್ ವಿಷಯ ಅಂತ ಹೇಳ್ಬೋದು. ನಾನು ಚಿಕ್ಕವಳಿದ್ದಾಗ 2ನೇ ಕ್ಲಾಸ್ನಲ್ಲಿ ಇದ್ದಾಗ ಇದು ನಮಗೆ ಪಠ್ಯಪುಸ್ತಕದಲ್ಲಿ ಹಾಡಾಗಿತ್ತು. ಕೊಂದು ತಿನ್ನುವೆ ನೆಂಬ ಹುಲಿಗೆ ಚಂದದಿಂದಲಿ ಭಾಷೆ ಇತ್ತು ಅಂತ ಈ ಥರ ನಾವು
ಹಾಡ್ತಾ ಇದ್ವಿ. ಇದು ಅದನ್ನು ನಾನು ಎಂದೂ ಕನಸಿನಲ್ಲಿ ಎಣಿಸಿರಲಿಲ್ಲ ಇದನ್ನು ಒಂದು ಫಿಲ್ಮ್ ಮಾಡಿ ಅದನ್ನು ತೋರಿಸ್ಬೋದು ಅಂತ. ಇದು ಆಮೇಲೆ ಇತ್ತೀಚೆಗೆ ಅಲ್ಲಿ ನಾನು ಕೆಲವು ದಿವಸ ಪ್ಯಾರಿಸ್ನಲ್ಲೂ ಇರ್ತೇನೆ, ಇನ್ನು ಕೆಲವು ದಿವಸ ಇಲ್ಲಿ ಇಂಡಿಯಾದಲ್ಲಿ ಇರ್ತೇನೆ. ನಾವು ಪ್ಯಾರಿಸಲ್ಲಿದ್ದಾಗ ಒಂದು ಸೆಮಿನಾರ್ ಆಯಿತು. ಆ ಸೆಮಿನಾರ್ನಲ್ಲಿ ಒಬ್ಬರು ಪೂನಾದಿಂದ ಬಂದಿದ್ದರು, ಒಬ್ಬರು ಸ್ಕಾಲರು ಡಾಕ್ಟರ್ ಅಂಬರೀಷ್ ಖರೆ ಅಂತ. ಅವರು ಭೀಮಾ ನದಿಯ ಮಹಾತ್ಮೆ ಬಗ್ಗೆ ಮಾತಾಡಿದರು. ಹಾಗೆ ಮಾತಾಡ್ತಾ ಇರುವಾಗ ಅವ್ರು ಹೇಳಿದರು, ಆ ಭೀಮಾ ನದಿಯ ಮಹಾತ್ಮ್ಯದಲ್ಲಿ ಸುಮಾರು ಸಲ ಈ ಪುಣ್ಯಕೋಟೆ ಕಥೆ ಹೇಳಿದೆ ಅಂತ. ಹೀಗೆ ನಮ್ಮ ಪುಣ್ಯಕೋಟೆ ಕಥೆ ಬರೀ ಕನ್ನಡದಲ್ಲಿ ಅಷ್ಟೇ ಅಲ್ಲ, ಬೇರೆ ಭಾಷೆಗಳಲ್ಲಿಯೂ ಇದೆ. ಅದರಿಂದ ಅದು ಪುಣ್ಯಕೋಟಿ, ನಿಜವಾಗ್ಲೂ ಪುಣ್ಯಕೋಟಿ, ಬಹು ದೊಡ್ಡ ಇದು ಹೆಸರು ಉಳ್ಳವಳು. ನಾನು ಇನ್ನೊಂದು ಹೇಳಬೇಕು ಅಂತಂದರೆ, ಈ ಕಥೆ ನೋಡಿದಾಗ, ಈ ಫಿಲ್ಮ್ ನೋಡಿದಾಗ, ಇದನ್ನು ದಯವಿಟ್ಟು ಯಾರಾದರೂ ಅಮೇರಿಕನ್ ಪ್ರೆಸಿಡೆಂಟ್ ಕಳಿಸ್ಕೊಡ್ರಿ. ಹಸುಗಳಲ್ಲಿ ಕೂಡ ಪ್ರಾಣಿಗಳಲ್ಲಿ ಕೂಡ ಇದೊಂದು ದಯವಿಟ್ಟು ಇದ್ದಾಗ ನೀವು ಮನುಷ್ಯರಾಗಿ ಯಾವ ರೀತಿ ಬಿಹೇವ್ ಮಾಡ್ತಾ ಇದ್ದೀರ. ಇಂಥ ಒಂದು ಫಿಲ್ಮ್ ಮಾಡಿದ್ದಕ್ಕೆ ತಮಗೆ ನಮಸ್ಕಾರ. ಅದ್ಭುತ ಅದ್ಭುತ ಅದ್ಭುತ. ಸುಧಾಮೂರ್ತಿ ಅವರು ಹೇಳಿದಾಗೆ ನನ್ನ ಮಗಳಿಗೆ ಪುಣ್ಯಕೋಟಿ ಅಂತ ಹೆಸರಿಟ್ಟಿದ್ದೀವಿ. ನನ್ನ ಹೆಂಡತಿ ವೆಟರ್ನರಿ ಪ್ರೊಫೆಸರು. ನಾವು ಮದುವೆ ಆದಾಗಲೇ ತೀರ್ಮಾನ ಮಾಡಿದ್ವಿ, ಹೆಣ್ಣು ಮಗು ಆದರೆ ಅವಳು ಪ್ರೊಫೆಷನ್ ಬೇಸಲ್ಲಿ ಇಡೋಣ, ಗಂಡು ಮಗು ಆಗಾದರೆ ನಾನೊಬ್ಬ ಸಸ್ಯಶಾಸ್ತ್ರಜ್ಞ, ಸಸ್ಯಶಾಸ್ತ್ರದ ಪರವಾಗಿ ಹೆಸರಿಡೋಣ ಅಂತ. ಮಗಳಾದ್ಲು, ಸೊ ಅವಳು ಗೆದ್ಲು, ಪುಣ್ಯಕೋಟಿ ಅಂತ ಹೆಸರಿಟ್ವಿ. ಆ ಹೆಸರಿಟ್ಟ ಮೇಲೆ ನಾವು ನಮ್ಮ ಮಗಳನ್ನ ಕಾಡಿಗೆ, ನದಿಗೆ ಎಲ್ಲ ಕಡೆ ಕರ್ಕೊಂಡು ಹೋಗ್ತಾ ಇದ್ವಿ. ಕಾಡಿಗೆ ಒಂದು ವರ್ಷದ ಮಗುನ ಕಾಡಿಗೆ ತಗೊಂಡೋಗಿ ಕಾಡಲ್ಲಿ ಮುಳ್ಳು ಕಲ್ಲು ಅದೆಲ್ಲ ತಗಿಲಿಸಿ ವಾಪಸ್ ಕರ್ಕೊಂಡು ಬಂದ್ಮೇಲೆ ನಮ್ಮ ತಂದೆ, ಅಂದ್ರೆ ನಮ್ಮ ಮಗಳ ತಾತ, ನಮ್ಮ ತಂದೆ ನಮ್ಮನ್ನ ಬಹಳ ಬೈತಾ ಇದ್ರು. ನೀವೇನು ಮನುಷ್ಯರ ಪ್ರಾಣಿಗಳ? 1.5 ವರ್ಷದ ಮಗುನ ತಗೊಂಡೋಗಿ ಕಾಡಲ್ಲೆಲ್ಲ ಓಡಾಡಿಸ್ಕೊಂಡು ಮುಳ್ಳಲ್ಲೆಲ್ಲ ಕಚ್ಕೊಂಡ್ ಬರ್ತಿರಲ್ಲ ಅಂತ. ಅವ್ರಿಗೆ ಎಷ್ಟು ದುಃಖ ಆಗ್ಬಿಟ್ಟಿತ್ತು ಅಂತಂದ್ರೆ, ಪುಣ್ಯಕೋಟಿ ನಮ್ಮ ಮಗಳ ಮೇಲೆ ಒಂದು ಹಾಡು ಬರೆದಿದ್ದರು ಅವರು, ದೊಡ್ಡ ಹಾಡು. ಧರಣಿ ಮಂಡಲ ಮಧ್ಯದೊಳಗೆ ಕೋಡಿಗಾನಹಳ್ಳಿ ಊರಲ್ಲಿ ನಾರಾಯಣಪ್ಪನ ಮೊಮ್ಮಗಳಾಗಿ ಪುಣ್ಯಕೋಟಿ ಅನ್ನೋರು ಹುಟ್ಟಿದ್ಲು. ಆದ್ರೆ ಅವರ ಕಥೆನಲ್ಲಿ 2 ವಿಲನ್ಸ್ ಇದ್ರು, ನಾನು ನನ್ನ ಹೆಂಡತಿ. ನಮ್ಮಿಬ್ರನ್ನ, ನನ್ನನ್ನು ಅದ್ಭುತ ಅಂತ, ನನ್ನ ಹೆಂಡತಿಯನ್ನ ವೀಣಾ ಅಂತ ಅವಳ ಹೆಸರು, ಅವ್ರನ್ನ ವ್ಯಾಗ್ರಿಣಿ ಅಂತ ಮಾಡಿ ಕಥೆ ಬರೆದಿದ್ರು. ನನ್ನ ಮಗಳು ಇನ್ನೂ ಅದು ಇಟ್ಕೊಂಡು ನಮ್ಮ ಮೇಲೆ ಕೋಪ ಬಂದಾಗೆಲ್ಲ ಆ ಪದ್ಯ ನನ್ಗೆ ಓದಿ ಹೇಳ್ತಾರೆ, ನೋಡಿ ನಮ್ಮ ತಾತ ಬರೀದಾಗ ನೀವು ಹೇಗೆ ಅಂತ ಹೇಳ್ಬಿಟ್ಟಂತ. ಆಗ ಆ ಸಮಯದಲ್ಲಿ ನಮ್ಮ ತಂದೆ ನನ್ನನ್ನ ಒಂದು ವ್ಯಾಗ್ರನ್ ಮಾಡಿದಾಗ ನನಗೆ ಒಂದು ಅನಿವಾರ್ಯತೆ ಮತ್ತು ಒತ್ತಾಯ ಬಂತು. ಏನು ಒತ್ತಾಯ, ಅನಿವಾರ್ಯತೆ? ಆ ವ್ಯಾಗ್ರನೂ ಕೂಡ ಒಳ್ಳೆಯವನು, ಗಣೇಶ ಕೆಟ್ಟವನಲ್ಲ ಅನ್ನೋದನ್ನ ನಾವು ಜೊತೆ ವಾದ ಮಾಡಬೇಕಾಗಿತ್ತು. ಆ ವಾದದ ಸಮಯದಲ್ಲಿ ಇವೆಲ್ಲ ಉಟ್ಕೊಂತ ಇದ್ರು ನಮ್ಮ ತಂದೆ ಜೊತೆ. ಇದು ಈ ಕಥೆಯ ಮೂಲ. ಅದು ನನ್ನ ತಲೆಯಲ್ಲೇ ಬೆಳೀತಾ ಇತ್ತು. ಬೆಳೀತಾ ಇರ್ಬೇಕಾದ್ರೆ ಕೊನೆಗೆ ನಾನೊಬ್ಬ ಪರಿಸರ ವಿಜ್ಞಾನಿಯಾಗಿ, ವಿದ್ಯಾರ್ಥಿಯಾಗಿ ಬೆಳೆದಾಗ ಇದಕ್ಕೊಂದು ಪರಿಸರದ ಹಿನ್ನೆಲೆನೂ ಕೊಟ್ಟು ಕಥೆ ಬರೀಬಹುದು ಅಂತಂದಾಗ ಹುಟ್ಟಿಕೊಂಡ ಕಥೆ ಇದು. ಆದರೆ ನನಗೆ ಒಂದ್ಸಲ ಅನ್ಸುತ್ತೆ, ನಮ್ಮ ತಂದೆ ಇವತ್ತಿಲ್ಲ, ಇಲ್ಲೇ ಇರೋದು ಒಳ್ಳೇದಾಯ್ತೇನೋ ಅಂತ ಅನ್ಸುತ್ತೆ. ಯಾಕೆ ಅಂದ್ರೆ ಅವ್ರ ಮೊಮ್ಮಗಳು ಪುಣ್ಯಕೋಟಿ, ಆ ಪುಣ್ಯಕೋಟಿನ ಕಥೆನಲ್ಲಿ ನಾನು ಸಾಯಿಸ್ತಾ ಇದ್ದೀನಿ, ಅದು ಸತ್ತೋಗ್ಬಿಡುತ್ತೆ. ಯಾಕೆಂದ್ರೆ ಶತಕರ್ಣಿ ಪಾಪಗೋಸ್ಕರ. ನಮ್ಮ ತಂದೆ ಇದ್ದಿದ್ರೆ ನನ್ನ ಮೊಮ್ಮಗಳು ಸಾಯಿಸ್ತೀನಿ ಅನ್ನೋ, ನನ್ನೇ ಸಾಯಿಸ್ಬಿಡ್ತಾ ಇದ್ರೆ ಅನ್ನೋ ಅಂತ ಭಯ ಆಗುತ್ತೆ ನನಗೆ. ಹಾಗಾಗಿ ಒಂದು ರೀತಿಯಲ್ಲಿ ನನ್ನ ತಂದೆ, ಎಲ್ಲರಿಗೂ ತಂದೆ ಇರಬೇಕು, ಆದ್ರೆ ಇವತ್ತು ನನಗೆ ಒಂದು ರೀತಿ ಅದು ಏನೋ ಅವರ ಆಶೀರ್ವಾದ ಅಂತ ಕಾಣುತ್ತೆ. ನಾನು ಅವ್ರು ಹೋದ್ಮೇಲೆ ಕಥೆ ಬರೆದಿದ್ದೀನಿ ಅಂತ. ಈ ಕಥೆನ ನನ್ನ ಜೊತೆ ಒಂದಷ್ಟು ಜನ ಹೆಣ್ಮಕ್ಳಿದ್ರು ನಮ್ಮ ಮನೆಯಲ್ಲಿ. ಅವ್ರಿಗೆ ಓದಿ ಹೇಳ್ತಿರ್ಬೇಕಾದ್ರೆ ಅವರೆಲ್ಲ ಮೆಚ್ಕೊಂಡರು. ಅದರಲ್ಲಿ ಒಬ್ಬ ಹುಡುಗಿ ಒಂದು ಸೂಚನೆ ಕೊಟ್ಲು. ನನ್ನ ಕತೆ ಪುಣ್ಯಕೋಟಿ ಸತ್ತ ತಕ್ಷಣ ಮುಗಿದು ಬಿಡ್ತಾ ಇತ್ತು. ಆ ಹುಡುಗಿ ಅಪರ್ಣ ಇದ್ದಾಳ ಇಲ್ಲಿ? ಅಪರ್ಣ ಇಲ್ಲ. ಆ ಅಪರ್ಣ ಅನ್ನೋ ಹುಡುಗಿ, ಸರ್ ಈ ಕತೆ ಬಹಳ ಚೆನ್ನಾಗಿದೆ, ನೀವು ಪರಿಸರ ವಿಜ್ಞಾನಿ, ಇದನ್ನು ಮುಂದುವರಿಸಿ ಪುಣ್ಯಕೋಟಿ ಮತ್ತು ಶತಕರ್ಣಿಯ ಕುಲ ಮುಂದುವರಿತು ಅಂತ ಬರೆದು ಅದಕ್ಕೆ ಪರಿಸರದ ಹಿನ್ನೆಲೆ ಕೊಡಿ ಅಂತಂದಾಗ, ಆ ಪದ್ಯದ ಕೊನೆಯ 3 ಪದ್ಯಗಳಿದಾವಲ್ಲ,
ಏನೋ ಅವರ ಕೋಟಿ ಪುಣ್ಯ ಏನೋ ಕೋಟಿ ಯುಗಗಳು ಬಂದರೂ ಕೂಡ ಆ ಪುಣ್ಯಕೋಟಿಯ ಕುಲ ಮತ್ತು ಶತಕರ್ಣಿಯ ಕುಲ ಉಳ್ಕೊಂಡು ಅನ್ನೋದು, ಹಾಗೂ ಹೇಗೆ ಸಕಲ ಜೀವಿಯು ಪಾಕದಂತೆ ಬೆರೆತು ಬೆಳೆದರೆ ಲೋಕವೆಲ್ಲವೂ ಏಕವಾಗಿ ನಾಕವಾಗುವುದೀದರೆ ಅನ್ನುವ ಆ ಭಾಗ ಬಂದಿದ್ದು ಆ ಅಪರ್ಣ ಅನ್ನೋ ಹುಡುಗಿಯಿಂದ. ಅವಳು ನಮ್ಮ ವಿಶ್ವವಿದ್ಯಾಲಯದ ವಿದ್ಯಾರ್ಥಿನಿನೇ. ಅವಳು ನನ್ನ ಮನೆ ಬಿಟ್ಟೋದ್ಮೇಲೆ ಮದುವೆ ಆಗಿ ಮಗು ಆಯಿತು. ಆ ಮಗು ಬಂದಾಗ ಈ ಕೊನೆಯ 3 ಸಾಲುಗಳು ಅವಳಿಂದ ಬಂದಿದ್ರಿಂದ ಅವಳು ಮಗು ಆಗಿದ್ದು ಗಂಡು ಮಗು. ನಾನು ನಿಮ್ಗೆಲ್ಲ ಗೊತ್ತಿರಬೇಕು, ಪುಣ್ಯಕೋಟಿನ ಸಾಕಿದ್ದು ಕಾಳಿಂಗೇಗೌಡ ಅಂತ ಒಬ್ಬ ರೈತ ಆ ತುರುಗರಹಳ್ಳಿನಲ್ಲಿ. ಅವಳು ಮಗನ ನಾನು ಈಗಲೂ ಕೂಡ ಕಾಳಿಂಗೇಗೌಡ ಅಂತ ಕರೀತೀನಿ, ಯಾಕಂದ್ರೆ ಅವಳಿಂದ ಈ ಪದ್ಯದ ಮುಕ್ತಾಯ ಆಯಿತು ಅಂತ. ಹೀಗೆ ಬೆಳ್ಕೊಂಡು ಹೋಗಿದ್ದ ಕತೆ ಕೊನೆಗೆ ರಮೇಶ್ ಅರವಿಂದ್ ಅವರ ಆ ಅನಾಲಿಸಿಸ್ ನಿಜವಾಗಲೂ ಕೂಡ ಒಬ್ಬ ಡಾಕ್ಟರ್ ಕೂಡ ಡಿಸೈಡ್ ಮಾಡೋಕ್ಕಾಗಲ್ಲ, ಅಷ್ಟು ಅದ್ಭುತವಾಗಿದ್ದು. ಅವರು ದೊಡ್ಡ ಚಪ್ಪಾಳೆ.